ನಮಸ್ಕಾರ ಸ್ನೇಹಿತರೆ. ಇನ್ನೇನು ಕಾಂಗ್ರೆಸ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆಯಾಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ವೀಣಾ ಕಾಶಪ್ಪನವರು ಗಳಗಳನೆ ಹತ್ತು ಬಿಟ್ರು. ದೆಹಲಿಯಲ್ಲಿ ಟಿಕೆಟ್ಗಾಗಿ ಲಾಬಿ ಮಾಡ್ತಾ ಇದ್ರು. ಯಾವಾಗ ಟಿಕೆಟ್ನ ಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ಲ ಅಂತ ಗೊತ್ತಾಯ್ತೋ, ವೀಣಾ ಕಾಶಪ್ಪನವರು ದುಃಖ ತಡೆದುಕೊಳ್ಳೋದಕ್ಕೆ ಆಗಲೇ ಇಲ್ಲ, ಗಳಗಳ ಅಂತ ಹತ್ತೇ ಬಿಟ್ರು. ಈ ಕಡೆ ಮಾತಾಡಿದಂತ ಈಶ್ವರಪ್ಪನವರು PY ರಾಘವೇಂದ್ರ ಅವರ ಬಗ್ಗೆ ಇದೆಂತ ಭವಿಷ್ಯ ನುಡಿದ್ರು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ವೀಣಾ ಕಾಶಪ್ಪನವರು ಬಾಗಲಕೋಟೆ ಟಿಕೆಟ್ಗೆ ಆಕಾಂಕ್ಷಿಯಾಗಿದ್ರು. ಅವರು ಡೆಲ್ಲಿನಲ್ಲೇ ಬೀಡ್ಬಿಟ್ಟಿದ್ರು. ಖರ್ಗೆ ನಿವಾಸಕ್ಕೆ ಭೇಟಿ ಸಹ ಕೊಟ್ಟಿದ್ರು. ಟಿಕೆಟ್ ನನಗೆ ಕೊಡಿ ಅಂತ ಒತ್ತಡ ಸಹ ಏರಿದ್ರು. ಎಲ್ಲೋ ಒಂದ್ ಕಡೆ ಈಗ ವೀಣಾ ಕಾಶಪ್ಪನವರಿಗೆ ಕನ್ಫರ್ಮ್ ಆಗೋಗಿದೆ, ಟಿಕೆಟ್ ನನ್ನ ಕೈ ತಪ್ಪಿ ಹೋಗಿದೆ ಅಂತ. ಅದಕ್ಕೋಸ್ಕರ ಅವರು ಭಾವುಕರಾಗಿ ಕಣ್ಣೀರು ಹಾಕೋ ಮೂಲಕ ತಮ್ಮ ಬೇಸರನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ 100% ಸಿಗೋ ಎಲ್ಲ ಸಾಧ್ಯತೆಗಳು ಇದಾವೆ. ಕಣ್ಣೀರು ಹಾಕೋ ಮೂಲಕ ತಮ್ಮ ಅಸಮಾಧಾನವನ್ನು ಕಾಂಗ್ರೆಸ್ ನಾಯಕರಿಗೆ ವ್ಯಕ್ತಪಡಿಸಿದ್ದಾರೆ. ಸಂಜೆ ಪಟ್ಟಿ ಬಿಡುಗಡೆ ಆಗುತ್ತೆ. ಪಟ್ಟಿ ಬಿಡುಗಡೆ ಆದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡ್ತೀನಿ, ಅಲ್ಲಿ ನನ್ನ ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ವೀಣಾ ಕಾಶಪ್ಪನವರು. ಸ್ನೇಹಿತರೆ, ವೀಣಾ ಕಾಶಪ್ಪನವರಿಗೆ ನಿಮಗೆ ಟಿಕೆಟ್ ಈ ಬಾರಿ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶನ ಆಲ್ರೆಡಿ ಹೈಕಮಾಂಡ್ ಅವರು ಕೊಟ್ಬಿಟ್ಟಿದ್ದಾರೆ. ಈ ನಡುವೆ ಶಾಸಕ ವಿಜಯಾನಂದ ಕಾಶಪ್ಪನವರು ಸಹ ಡೆಲ್ಲಿನಲ್ಲೇ ಪತ್ನಿ ಜೊತೆಗೆ ಇದ್ದಾರೆ. ಅವ್ರು ಕೇಳೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾರೀ ಸಂಯುಕ್ತಾ ಪಟೇಲ್, ಅವರಿಗೆ ಹೆಂಗೆ ಟಿಕೆಟ್ ಸಿಕ್ತು? ಶಾಸಕರ ಅಭಿಪ್ರಾಯ ಕೇಳಿ ಟಿಕೆಟ್ ಕೊಟ್ಟಿದ್ದಾರೆ ಅಂತಾರಲ್ಲ, ನನ್ನನ್ನು ಯಾರು ಕೇಳಿಲ್ಲ. ಟಿಕೆಟ್ ನನ್ನ ಪತ್ನಿಗೆ ಸಿಗಬೇಕಾಗಿತ್ತು, ಮಿಸ್ ಆಗಿದ್ದೆಂಗೆ? ಟಿಕೆಟ್ ನ ಅಧಿಕೃತವಾಗಿ ಸಂಜೆ ಘೋಷಣೆ ಮಾಡ್ಲಿ, ಅದಾದ್ಮೇಲೆ ನನ್ನ ಅಭಿಪ್ರಾಯ, ನನ್ನ ಮುಂದಿನ ನಡೆನ ತಿಳಿಸ್ತೀನಿ ಅಂತ ವಿಜಯಾನಂದ ಕಾಶಪ್ಪನವರು ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಯುಕ್ತ ಪಾಟೀಲ್ ಯಾರು ಅಂತ ಕ್ಷೇತ್ರದ ಜನತೆಗೆ ಗೊತ್ತೇ ಇಲ್ಲ. ಅವರಿಗೆ ಹೇಗೆ ಟಿಕೆಟ್ ಕೊಟ್ರು? ಯಾವ ಶಾಸಕರನ್ನು ಸಹ ಅವರು ಭೇಟಿಯಾಗಿಲ್ಲ. ನಮ್ಮ ಅಭಿಪ್ರಾಯನ ಕೇಳದೆ ಹೈಕಮಾಂಡ್ ಹೆಂಗೆ ಡಿಸಿಷನ್ ತಗೊಳ್ತು? ಸಂಯುಕ್ತ ಪಾಟೀಲ್ರಿಗೆ ಟಿಕೆಟ್ ಹೆಂಗ್ ಸಿಕ್ತು? ಜಿಲ್ಲೆಯ ಜನರಿಗೆ ಅವ್ರಿಗೆ ಗುರ್ತು ಇಲ್ಲ, ಪರಿಚಯನೂ ಇಲ್ಲ. ನಾನಾದ್ರೆ 2 ಬಾರಿ ಶಾಸಕನಾಗಿದ್ದೇನೆ, ಜನರಿಗೆ ನಾನ್ ಯಾರು ಅಂತ ಗೊತ್ತು. ಗುರುತು ಪರಿಚಯ ಇಲ್ಲದೆ ಇರ್ತಕ್ಕಂತ ಸಂಯುಕ್ತ ಪಾಟೀಲ್ರಿಗೆ ಟಿಕೆಟ್ ಹೆಂಗ್ ಕೊಡ್ತು ಕಾಂಗ್ರೆಸ್ ಅಂತ ಪ್ರಶ್ನೆ ಕೇಳ್ತಾರೆ ವಿಜಯಾನಂದ ಕಾಶಪ್ಪನವರು. ಸಂಯುಕ್ತ ಪಟೇಲ್ರಿಗೆ ಟಿಕೆಟ್ ಕೊಡೋದಕ್ಕೆ ಯಾವ ಮಾನದಂಡಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಅನುಸರಿಸಿದೆ ಅನ್ನೋದು ನನಗೆ ಗೊತ್ತಾಗಬೇಕು, ಮತ್ತು ನನ್ನ ಪತ್ನಿಗೆ ಟಿಕೆಟ್ ಯಾಕೆ ಮಿಸ್ ಆಗಿದ್ದು ಅನ್ನೋದಕ್ಕೂ ಕಾರಣ ಗೊತ್ತಾಗಬೇಕು ಅಂತಾರೆ ವಿಜಯಾನಂದ ಕಾಶಪ್ಪನವರು. 2019ರಲ್ಲಿ ನನ್ನ ಪತ್ನಿ ವೀಣಾ ಕಾಶಪ್ಪನವರು ಅಲ್ಲಿಂದ ಸ್ಪರ್ಧೆ ಮಾಡಿದ್ರು. ಪರಾಜಿತ ಆದ್ರೂ ಕೂಡ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವು ತಂದುಕೊಡೋದ್ರಲ್ಲಿ ಶ್ರಮ ವಹಿಸಿದ್ರು. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಸಹ ಕಾಂಗ್ರೆಸ್ ಗೆಲುವಿಗಾಗಿ ವೀಣಾ ಕಾಶಪ್ಪನವರು ಶ್ರಮ ವಹಿಸಿದ್ರು. 2019ರ ಲೋಕಸಭಾ ಚುನಾವಣೆಯಲ್ಲಿ ಸೋತರೂ ಕೂಡ ಮನೆಯಲ್ಲಿ ಕೂಡದೆ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಅದನ್ನೇ ಅವರು ಗುರುತಿಸಿ ಮಹಿಳಾ ಉಪಾಧ್ಯಕ್ಷರನ್ನಾಗಿ ಸಹ ಮಾಡಿದ್ರು. ಬಾಗಲಕೋಟೆ ಟಿಕೆಟ್ಗೆ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ರು. ಪಕ್ಷಕ್ಕಾಗಿ ಇಷ್ಟೆಲ್ಲಾ ಮಾಡಿರೋ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಮಿಸ್ ಆಗಿದ್ದು ಯಾಕೆ? ಇದಕ್ಕೆ ಬಹಳ ಬೇಸರ ಆಗ್ತಾ ಇದೆ ಅಂತಾರೆ ವಿಜಯಾನಂದ ಕಾಶಪ್ಪನವರು. ಈ ಬಾರಿ ನನ್ನ ಪತ್ನಿ ಇಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಸ್ಕ್ರೀನಿಂಗ್ ಕಮಿಟಿಗೆ ಅವರ ಹೆಸರನ್ನೇ ಕಳಿಸಿಲ್ಲ ಅನ್ನೋ ಬೇಸರನ ವ್ಯಕ್ತಪಡಿಸ್ತಾರೆ. ಈ ನಡುವೆ ಈಶ್ವರಪ್ಪನವರು ಸಹ ವಿಜೇಂದ್ರ ಅವರ ಕುರಿತು ಒಂದು ಸ್ಫೋಟಕ ಭವಿಷ್ಯ ಸಹ ನುಡಿದಿದ್ದಾರೆ. ಲೋಕಸಭಾ ಚುನಾವಣೆಯ ನಂತರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ PY ವಿಜಯೇಂದ್ರ ಅವರು ರಾಜೀನಾಮೆ ಕೊಡಲಿದ್ದಾರೆ ಅಂತಾರೆ ಈಶ್ವರಪ್ಪ. ರಾಜ್ಯ ಬಿಜೆಪಿ ಒಂದು ಕುಟುಂಬದ ಕೈಯಲ್ಲಿದೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರನೇ ಬಿಜೆಪಿಯನ್ನು ಆವರಿಸಿಕೊಂಡು ಬಿಟ್ಟಿದ್ದಾರೆ. ಅವರಿಂದ ಪಕ್ಷ ನಲುಗಿ ಹೋಗಿದೆ, ಉಸಿರು ಕಟ್ಟೋ ವಾತಾವರಣ ಇದೆ. 2024ರ ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿನಲ್ಲಿ ಭಾರಿ ಬದಲಾವಣೆಗಳಾಗಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಅಪ್ಪ ಮಕ್ಕಳ ಹಿಡಿತದಿಂದ ಪಕ್ಷನ ಬಿಡುಗಡೆ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ ಅಂತಾರೆ ಈಶ್ವರಪ್ಪ. ಸ್ನೇಹಿತರೆ, ಇದಿಷ್ಟು ಕಾಂಗ್ರೆಸ್ ನಲ್ಲಿ ಎದ್ದಂತ ಬಂಡಾಯ ಮತ್ತು ಈಶ್ವರಪ್ಪನವರು PY ವಿಜಯೇಂದ್ರ ಅವರ ಕುರಿತು ಹೇಳಿದಂತ ಭವಿಷ್ಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.